ಅಮ್ಮ ಎಂದರೆ ಏನೋ ಹರ್ಷವು, ನಮ್ಮ ಪಾಲಿಗೆ ಅವಳೇ ದೈವವು. ನನ್ನನ್ನು ಆ ಸ್ಟ್ರಕ್ಚರ್ನಲ್ಲಿ ಕರ್ಕೊಂಡು ಹೋಗುವಾಗ ಪಾಪ ಅಪ್ಪ ಏನಪ್ಪ ಕಾಣಿಸ್ತಾ ಇಲ್ಲಲ್ಲಪ್ಪ, ಹೊಂಟೋಗ್ಬಿಡ್ತೀನಪ್ಪ ನಾನು ಅಂತ ಕೇಳಿದೆ. ಇಲ್ಲಣ್ಣ ಯಾಕಣ್ಣ ಹಂಗಂತೀರ, ಇಲ್ಲಣ್ಣ ನೀನು ಸಾಯಲ್ಲಣ್ಣ, ಏನಣ್ಣ ಹಂಗಂತೀಯ ಅಂತಿಲ್ಲಪ್ಪ, ಹೋದ್ರೆ ಏನಪ್ಪ ಮಾಡೋದು ನಮ್ಮಮ್ಮನ್ನ ಅಂತ ಕೇಳಿದೆ. ನಾನು ಹೇಗೆ ನೋಡ್ಕೊಳ್ಳೋದು, ಯಾರು ನೋಡ್ಕೊತಾರೆ, ಭಾರಿ ಬೇಜಾರಾಗಿದೆ. ಅದೊಂದು ಜಾಗ ನನಗೆ ತಡೆಯೋಕ್ಕೆ ಆಗಲಿಲ್ಲ, ತುಂಬ ಕಷ್ಟ ಆಗೋಗ್ಬಿಡ್ತು. ಏನು ಈ ಥರ ಪರಿಸ್ಥಿತಿ, ಯಾವ ಥರ ಇಕ್ಕಟ್ಟು ದೇವ್ರು ನಮಗೆ ಅಂತ ಹೇಳ್ಬಿಟ್ಟು ಬೇಜಾರಾಗ್ಬಿಡ್ತು. 76 ವಯಸ್ಸಾಗೋಯ್ತು ಅವ್ರಿಗೆ. 76 ವಯಸ್ಸಿನಲ್ಲಿ ಏನಿದು, ಏನು ಈ ಥರ, ಅವನಿಗೆ ಗೊತ್ತು. ಒಳ್ಳೆ ತೀರ್ಪು ಅವ್ನು ಕೊಡ್ತಾನೆ, ಖಂಡಿತ ನಾನು ನಂಬ್ತೀನಿ. ಇದೊಂದು ಒಳ್ಳೆ ತೀರ್ಪು ತಾಯಿ ಮಕ್ಕಳಿಗೆ ಕೊಟ್ಟಿರೋದು. ಇನ್ನು ಎಷ್ಟು ಕಾಲ ಅವ್ನು ಕೊಟ್ಟಿದ್ದಾನೆ ಅಷ್ಟು ಕಾಲನೂ ಅವ್ನು ಹೇಳಿದಷ್ಟು ಕಾಲ ಇಲ್ಲಿದ್ಬಿಟ್ಟು ಸಂತೋಷವಾಗಿ ಅವ್ನು ಕರೆದಾಗ ಹೋಗೋಕ್ಕೆ ಬೇಜಾರೇ ಆಗೋದಿಲ್ಲ. ಸಾಯೋದು ಕಷ್ಟನೇ ಅಲ್ಲ ಅಂತ ಅನ್ನಿಸ್ಬಿಡ್ತು, ಸಾಯೋದು ಕಷ್ಟನೇ ಅಲ್ಲ ಅನಿಸ್ಬಿಡ್ತು. ಬದುಕೋದು ತುಂಬ ಕಷ್ಟ. ನನ್ನ ತಾಯಿಯವರು ಒದ್ದಾಡಿದ್ದಾರೆ ನೋಡಿ, ಬದುಕ್ತೀನಿ ಬದುಕ್ತೀನಿ ಅಂತ ಸತ್ತಿದ್ದಾರೆ ದಿನ ಅವರು. ಎಲ್ಲ ನೋವನ್ನು ನುಂಗಿ, ಈಶ್ವರ ನುಂಗುವಂಥ ನೋವನ್ನ ಇವರು ನುಂಗಿ ಗಂಟ್ಲಲ್ಲಿ ಅದು ಕಂಡಿಲ್ಲ. ಅವ್ರ ಮುಖದಲ್ಲಿ ಸುಸ್ತು, ಸ್ವಲ್ಪ ನಿಶ್ಚೇಜತೆ, ಅದು ಅದರ ದೆಸೆಯಿಂದ ಅವ್ರು ಹಾಗಾಗಿದೆ. ಬಟ್ ಅಮ್ಮನ ಪ್ರೀತಿ ಅದೊಂಥರ ನಿಷ್ಕಲ್ಮಶ. ಸೊ ಆ ಪ್ರೀತಿನೇ ನಿಮಗೆ ಮುಂದುವರ್ಕೊಂಡು ಹೋಗೋದಕ್ಕೆ ಫೋರ್ಸ್ ಅಂತ ಹೇಳ್ತಾರೆ. ಖಂಡಿತ ಫೋರ್ಸ್. ಆ ಪ್ರೀತಿಯ ಫೋರ್ಸ್ ಆಗಿರಲಿ, ಜನಗಳಿಗೆ ಇದೊಂದು ಉದಾಹರಣೆಯಾಗಿ ಇರಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತಾ ಇದ್ದೀನಿ. ಅದು ಮಹಿಳಾ ದಿನಾಚರಣೆ ಅಂಗದಲ್ಲಿ ಅಮ್ಮನಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ನೀವು ಹಾಡ್ತೀರಿ ಕೂಡ, ನೀವು ಹಾಡೋದು ಅಮ್ಮನಿಗೆ ಭಾಳ ಇಷ್ಟ. ನೀ ಕೊಟ್ಟ ಪ್ರಾಣವನ್ನು ನಿನಗಾಗಿ ನೀಡುವಾಗ ನಾ ಕಾಣದ ಆನಂದವು, ನೂರಾರು ಜನ್ಮದಲ್ಲೂ ನೀ ಹಾಡಲಾಲಿ ಹಾಡೆ ನಾನೆಂದು ಕೇಳಬೇಕು, ಸಂತೋಷ ಹೊಂದಬೇಕು. ಅಮ್ಮ ಅಮ್ಮ ನಿನ್ನ ಪ್ರೇಮಕ್ಕೆ ಸರಿಸಾಟಿ ಯಾರೂ ಇಲ್ಲ, ನಿನಗಿಂತ ದೇವರಿಲ್ಲ. ಅಮ್ಮನಿಗಾಗಿ ನೀವೇನು ಸಾಹಿತ್ಯ ಅದರಲ್ಲಿ ಬರಿಬೇಕು ಅಂತ ನಾವು ಇದೆ, ಬರಿತೀವಿ. ಇನ್ನು ಮುಂದೆ ಅದರದ್ದು ಒಂದು ಆಡಿಯೋನೇ ಮಾಡ್ತೀನಿ ತಾಯಿಯವ್ರಿಗೋಸ್ಕರ. ಮಾಡ್ತೀನಿ, ಖಂಡಿತ ಮಾಡ್ತೀನಿ. ಭಕ್ತಿ ಹಾಡುಗಳು ಮಾಡಬೇಕು ಅಂತಿದೆ, ತಾಯಿಯವ್ರಿಗೋಸ್ಕರ ಹಾಡುಗಳು ಮಾಡಬೇಕು ಅಂತಿದೆ. ತಾಯಿಯ ತ್ಯಾಗಕ್ಕೆ ಮುಂಚೆ, ತಾಯಿಯ ಪ್ರೀತಿಗೆ ಮುಂಚೆ ಯಾವ್ಯಾವುದೂ ಇಲ್ಲ. ಎಷ್ಟು ಜನ ಏನಾದರೂ ಹೇಳಿ, ಎಲ್ಲಿ ಏನಾದರೂ ಎಂಥ ದೊಡ್ಡ 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 ವ್ಯಕ್ತಿಗಳನ್ನ ಕೊಟ್ಟಿರುವಂಥವ್ರು ಯಾರೋ ತಾಯಿ ತಾನೆ, ಅಷ್ಟೇ, ಮುಂದಾಯ್ತು. ಓಕೆ, ಥ್ಯಾಂಕ್ ಯು ಸೋ ಮಚ್ ವಿನೋದ್ ರಾಜ್. ಬೇಗ ನೀವು ಗುಣಮುಖರಾಗಲಿ, ತಾಯಿ ಮಗನ ಬಾಂಧವ್ಯ ಪ್ರೀತಿ ಹೀಗೆ ಮುಂದುವರ್ಕೊಂಡು ಹೋಗಲಿ, ಆರೋಗ್ಯವಾಗಿ ಜೀವನ ನಡೆಸಲಿ, ಮುಂದುವರಿಸಲಿ ಅವರಿಗೆ ಅಂತ ನಾವು ಆಶಿಸ್ತೀವಿ. ತುಂಬ ತುಂಬ ಧನ್ಯವಾದಗಳು. ನಮಸ್ಕಾರ ವೀಕ್ಷಕರೇ. ಇದು ವಿನೋದ್ ರಾಜ್ ಮತ್ತು ಲೀಲಾವತಿ ಅವರ ತಾಯಿ ಮಗನ ಬಾಂಧವ್ಯ. ಈ ಪ್ರೀತಿ ವಿಶ್ವಾಸ ಹೀಗೆ ಮುಂದುವರಲಿ, ಈ ಬಾಂಧವ್ಯ ಗಟ್ಟಿಯಾಗಿರಲಿ, ಇನ್ನಷ್ಟು ಗಟ್ಟಿಯಾಗಿರಲಿ, ಇವರು ಆರೋಗ್ಯವಂತ ಜೀವನವನ್ನು ಸಾಗಿಸಲಿ ಅನ್ನೋದೇ ನಮ್ಮ ಆಶಯ ಕೂಡ. Tandare